ಸ್ನೇಹಿತರೆ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸುತ್ತಿದ್ದ ಹಾಗೇನೆ ಕರ್ನಾಟಕ ಮತ್ತು ಕೇರಳದಲ್ಲಿ ಅವರ ಅಭಿಮಾನಿಗಳು ಅಂದ್ರೆ ಯುವ ಪೀಳಿಗೆ ಏನಿದೆಯಲ್ಲ ಅದು ಈಗ ಮತ್ತೆ ರಾಜಕೀಯದತ್ತ ಮುಖ ಮಾಡ್ತಾ ಇದೆ. ಹಾಗೇನೆ ಇದು ಟಿವಿಕೆ ಪಕ್ಷ ಕರ್ನಾಟಕ ಮತ್ತು ಕೇರಳದಲ್ಲಿ ಕೂಡ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಾ ಅನ್ನುವಂಥ ಅನುಮಾನಗಳು ಕೂಡ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ನ ಯಾವ ನಟರು ಈ ರೀತಿ ಪಕ್ಷವನ್ನ ಕಟ್ಟಿ ಚುನಾವಣೆನ ಎದುರಿಸುವಂತ ಸಾಮರ್ಥ್ಯ ಹೊಂದಿದ್ದಾರೆ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ. ಮತ್ತೆ ಉಪೇಂದ್ರ ಅವರು ತಮ್ಮ ಪ್ರಜಾಕೀಯ ಪಕ್ಷಕ್ಕೆ ಮತ್ತೆ ಜೀವ ತುಂಬಿ ಅದನ್ನ ಉತ್ಸಾಹದಿಂದ ಮೇಲಕ್ಕೆ ತರೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ವಕೀಲರು ಮತ್ತು ಹವ್ಯಾಸಿ ಪತ್ರಕರ್ತರು ಆಗಿರುವಂತ ಡಾಕ್ಟರ್ CS ದ್ವಾರಕಾನಾಥ್ ಅವರನ್ನ ಮಾತಾಡ್ಸೋಣ. ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಹೋರಾಟಗಾರರು, ವಕೀಲರು ಮತ್ತು ಹವ್ಯಾಸಿ ಪತ್ರಕರ್ತರು ಆಗಿರುವಂತಹ ಡಾಕ್ಟರ್ CS ದ್ವಾರಕಾನಾಥ್ ಅವರಿದ್ದಾರೆ. ಈ ಕರ್ನಾಟಕದಲ್ಲಿ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವ ಪಕ್ಷ ಇಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಹುಟ್ಟಬಹುದು ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಅವರನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಮಿಳುನಾಡಲ್ಲಿ ಟಿವಿಕೆ ಪಕ್ಷನ ಕಟ್ಟಿ ವಿಜಯ್ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ, ನಿಮಗೆ ಗೊತ್ತೇ ಇದೆ. ಈಗ ಅವರ ಅಭಿಮಾನಿಗಳು ಕೇರಳದಲ್ಲೂ ಇದ್ದಾರೆ, ಅವರು ಕೂಡ ಅಲ್ಲಿ ಟಿವಿಕೆ ಪಕ್ಷವನ್ನು ಕಟ್ಟೋದಕ್ಕೆ ಅಲ್ಲಿ ವಿಂಗ್ಗಳನ್ನು ಶುರು ಮಾಡೋದಕ್ಕೆ ಅಭಿಮಾನಿಗಳು ಉತ್ಸಾಹದಿಂದ ಮುಂದಾಗಿದ್ದಾರೆ. ಈಗ ಕರ್ನಾಟಕದಲ್ಲೂ ಅವರ ಅಭಿಮಾನಿಗಳಿದ್ದಾರೆ. ಕರ್ನಾಟಕದಲ್ಲಿ ಆ ರೀತಿ ಏನಾದರೂ ಟಿವಿಕೆ ಪಕ್ಷ ತನ್ನ ಖಾತೆಯನ್ನು ತೆರೆಯುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಸಾಧ್ಯತೆಗಳಿದೆಯಾ? ಟಿವಿಕೆ ಕರ್ನಾಟಕದಲ್ಲಿ ಕಷ್ಟ. ಕರ್ನಾಟಕದಲ್ಲಿ ವಿಜಯ್ ಅಥವಾ ವಿಜಯ್ ಸಿನಿಮಾಗಳು ಭಾಳ ದೊಡ್ಡ ಇನ್ಫ್ಲೂಯೆನ್ಸ್ ಮಾಡುತ್ತಿದ್ದರೆ ಇಲ್ಲಿ ಒಂದು ಸ್ವಲ್ಪ ಸಾಧ್ಯತೆ ಇತ್ತೇನೋ ಗೊತ್ತಿಲ್ಲ. ಆದರೆ ವಿಜಯ್ ತಮಿಳಿಗೆ ಮಾತ್ರ ಕನ್ಫೈನ್ ಆದಂತಹ ಒಬ್ಬ ನಟ. ಬರೀ ತಮಿಳ್ನಾಡಲ್ಲಿ ಆತ ಖ್ಯಾತನಾಗಿದ್ದಾನೆ ಹೊರತು ಕರ್ನಾಟಕ, ಕೇರಳ ಆ ಕಡೆ ಎಲ್ಲ ವಿಜಯ್ದು ಅಂತ ಹವಾ ಏನಿಲ್ಲ. ಹಾಗಾಗಿ ಅದು ಇಡೀ ಟಿವಿಕೆ ನಿಂತಿರೋದೇ ವಿಜಯ ಇಮೇಜ್ ಮೇಲೆ. ಹಾಗಿರುವಾಗ ವಿಜಯ್ ಇಮೇಜು ಕರ್ನಾಟಕದಲ್ಲೇ ಇಲ್ಲ ಅಂತಂದಾಗ ಟಿವಿಕೆ ಇಲ್ಲಿ ನಿಜವಾಗಲೂ ಏನೋ ಬರುವಂಥ ಚಾನ್ಸಸ್ ಭಾಳ ಕಡಿಮೆ. ಕರ್ನಾಟಕದಲ್ಲಿ ಕೂಡ ತಮಿಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆಮೇಲೆ ಅವರ ವಿಜಯ್ ಅಭಿಮಾನಿಗಳು ಕೂಡ ಇಲ್ಲಿ ತುಂಬ ಜನ ಇದ್ದಾರೆ. ಹೀಗಿದ್ದಾಗ ಇಂಥದ್ದೊಂದು ಪ್ರಯತ್ನ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅಲ್ಲ, ಪ್ರಯತ್ನ ಮಾಡೋಕ್ಕೆ ಮಾಡ್ಬೋದು, ಆದರೆ ಎಷ್ಟು ಪ್ರಮಾಣ ಇದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ತಮಿಳರ ಪ್ರಮಾಣ ಭಾಳ ಕಡಿಮೆ. ನಿಮಗೆ ಗೊತ್ತಿದ್ದಂತೆ ಈಗ ಭಾಳಷ್ಟು ಜನ ತಮಿಳರು, ಕೂಲಿಕಾರರು, ಕಾರ್ಮಿಕರು ಯಾರಿದ್ದಾರೋ ಅವರೆಲ್ಲರೂ ಕೂಡ ತಮಿಳ್ನಾಡಿನ ವೋಟರ್ಸ್. ಮೊನ್ನೆ ಎಲೆಕ್ಷನ್ಸಲ್ಲಿ ಇಡೀ ತಮಿಳು ಇಲ್ಲಿ ಕೂಲಿ ಮಾಡೋವಂಥವರೆಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಅಂದರೆ ಅವರೆಲ್ಲರೂ ತಮಿಳು ವೋಟರ್ಸ್ ಆಗಿರೋದ್ರಿಂದ ಮತ್ತು ತಮಿಳ್ನಾಡಿನ ವೋಟರ್ಸ್ ಆಗಿರೋದ್ರಿಂದ ಇಲ್ಲಿ ಪಕ್ಷ ಕಟ್ಟಿ ಇಲ್ಲಿದು ಮಾಡೋವಂಥದ್ದು ಇದೆಯಲ್ಲ, ಆ ಚಾನ್ಸಸ್ ಅಂತೂ ಭಾಳ ಕಡಿಮೆ. ನನಗಂತೂ ಹೋಪ್ಸ್ ಏನಿಲ್ಲ. ಈಗ ಇದಕ್ಕೆ ಮೊದಲು ಕರ್ನಾಟಕದಲ್ಲಿ ಈ ರೀತಿ ಯಾವುದಾದ್ರು ಒಂದು ತಮಿಳುನಾಡಿನ ಪಕ್ಷಗಳು ಇಲ್ಲಿ ಪ್ರಾದೇಶಿಕತೆ ಅಥವಾ ಪ್ರಾದೇಶಿಕ ಪಕ್ಷವನ್ನು ಪ್ರಾರಂಭ ಮಾಡಿತ್ತಾ? ಹೌದು. ಲಾಸ್ಟು DMK ಮತ್ತು AIDMK ಎರಡೂ ಪಕ್ಷಗಳಿಂದಲೂ ಕೂಡ ಎಲೆಕ್ಷನ್ ಕೂಡ ನಿಂತಿದ್ರು. ಈವನ್ ಬೆಂಗಳೂರಲ್ಲಿ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಒಬ್ಬ DMK ಇವರು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ರು. ಅದೇ ರೀತಿ ಭಕ್ತವತ್ಸಲಂ ಅಂತ ಹೇಳ್ಬಿಟ್ಟು KGFಲ್ಲಿ 3-4 ಸಲ ಅವರು MLA ಆಗಿದ್ದರು AIDMK ಇಂದ ನಿಂತು. ಅದು ಚಾನ್ಸಸ್ ಇತ್ತು, ಆದರೆ ಬರೀ ಒಂದು ಸ್ಥಾನಕ್ಕೆ ಮಾತ್ರ. ಯಾಕಂದರೆ ಇಲ್ಲಿ ತಮಿಳು ಪ್ರದೇಶವಾಗಿರುವಂತಹ ಏರಿಯಾದಲ್ಲಿ ಮಾತ್ರನೇ ಮುನಿಯಪ್ಪನವ್ರು ಗೆದ್ದಿದ್ರು. ಅಲ್ಲಿ ಪೂರ್ತಿ ತಮಿಳೇ ಇರೋದರಿಂದಾಗಿ KGFಲ್ಲಿ ಅಲ್ಲಿ AIDMK ಸಾಧ್ಯ ಆಯಿತು. ಮತ್ತು AIDMK ಮತ್ತೆ ಹೊರಟೇ ಹೋಯಿತು. DMKನೂ ಇಲ್ಲ, AIDMKನೂ ಇಲ್ಲ. ಅಲ್ಲಿ ಇವಾಗ ಕಾಂಗ್ರೆಸ್ಸು ಅಥವಾ BJP ಇವು ನಡೀತಾ ಇದ್ದಾವೆ. ಆಗಿರೋದ್ರಿಂದ ಆ ಪ್ರಯತ್ನಗಳು ನಡೆದಿದ್ದು, ಆದರೆ ಇಡೀ ರಾಜ್ಯಾದ್ಯಂತ ಆ ಪಕ್ಷವಾಗಿ ಅದು ಹೊರಹೊಮ್ಮಬೇಕು ಅನ್ನುವಂಥ ಚಾನ್ಸಸ್ ಇರಲಿಲ್ಲ. ಅದು ಬರೀ ಒಂದು MLA ಆಗಲಿಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಷ್ಟೇ. ಈಗ ಕರ್ನಾಟಕಕ್ಕೆ ಬಂದರೆ ವಿಜಯ್ ರೀತಿಯೇ ಸ್ಯಾಂಡಲ್ವುಡ್ನಲ್ಲಿ ಯಾರಿಗಾದರೂ ಒಂದು ಹೊಸ ಪಕ್ಷವನ್ನು ಕಟ್ಟೋದಂಥ ಸಾಮರ್ಥ್ಯ ಇದೆ ಅಂತ ನಿಮ್ಗೆ ಅನಿಸುತ್ತಾ? ನಮಗೆ ಕಣ್ಣು ಮುಚ್ಕೊಂಡು ಹೇಳೋದಾದರೆ ಅದು ದರ್ಶನಿಗೆ ಮಾತ್ರ. ದರ್ಶನ್ಗೆ ಅವಕಾಶ ಖಂಡಿತ ಇತ್ತು ಮತ್ತು ಈಗಲೂ ಇದೆ ಕೂಡ ಅಂತ ಅನಿಸುತ್ತೆ ನನಗೆ. ದರ್ಶನ್ ಅವರ ಕೇಸುಗಳು ಅದನ್ನು ಎಲ್ಲ ನಾನು ಹೊರಗಿಟ್ಟು ಮಾತಾಡ್ತಾ ಇದ್ದೇನೆ. ಯಾಕಂದರೆ ದರ್ಶನ್ಗಿರುವಂಥ ಅಭಿಮಾನಿ ಬಳಗ ಇದೆಯಲ್ಲ, ಅದು ಬರೀ ನಾನೇನು ಅಂದ್ಕೊಂಡಿದ್ದೆ ದರ್ಶನಿಗೆ ಬರೀ ಯಂಗ್ಸ್ಟರ್ಸ್ ಮಾತ್ರ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಭಾಳಷ್ಟು ಜನ ದೊಡ್ಡವರು ಕೂಡ ಅಭಿಮಾನಿಗಳಿದ್ದಾರೆ. ಭಾಳ ಜನ ಈವನ್ ವಿಮೆನ್
ಹೆಣ್ಣುಮಕ್ಕಳು ಕೂಡ ಭಾಳ ಜನ ಅಭಿಮಾನಿಗಳಿದ್ದಾರೆ. ಆ ಅವಕಾಶ ದರ್ಶನ್ಗಿತ್ತು. ಆದರೆ ದರ್ಶನ್ ಅವರ ಕೇಸುಗಳು ಇವೆಲ್ಲ ನೋಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ವಿಜಯ್ ಅಷ್ಟೇ ಪಾಪ್ಯುಲರ್ ಆಗಿ ದರ್ಶನ್ ಕೂಡ ಕರ್ನಾಟಕದಲ್ಲಿದ್ದರು ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಹಾಗೇ ಇದ್ದಂಥ ಸಂದರ್ಭ ಅಂದರೆ ಈಗ ಶಿವರಾಜ್ ಕುಮಾರ್ ಅಂತ ಅವ್ರು ಮಾಡ್ಬೋದಾಗಿತ್ತು, ಸುದೀಪ್ ಅಂತ ಅವ್ರು ಮಾಡ್ಬೋದಾಗಿತ್ತು. ಆದರೆ ಶಿವರಾಜ್ ಕುಮಾರ್ಗೆ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಚಾನ್ಸಸ್ ಇತ್ತು. ಆದರೆ ಸುದೀಪ್ಗೆ ಅಂಥ ಚಾನ್ಸಸ್ ಇದೆ ಅಂತಂತೂ ನನಗೆ ಅನಿಸಲ್ಲ. ಮತ್ತು ಅವ್ರನ್ನ ಹೊರತುಪಡಿಸಿದ್ದು ಅಂದರೆ ಇನ್ಯಾರು ಕೂಡ ಅಷ್ಟೊಂದು ಜನಗಳಲ್ಲಿ ಪ್ರಭಾವ ಬೀರಿದಂತಹ ನಟರು ಯಾರು ನನಗಂತೂ ಕಾಣಿಸ್ತಿಲ್ಲ. ಒಂದು ಸಂದರ್ಭ ಇತ್ತು, ಗೋಕಾಕ್ ವರದಿ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಏನಾದರೂ ಬಂದುಬಿಟ್ಟಿದ್ರೆ 100% ಆಗ ಯಶಸ್ವಿ ಆಗ್ತಾಯಿತ್ತು. ಆಗ ಯಾಕಂದರೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಭಾಳ ಇತ್ತು. ಹಾಗಾಗಿ ಆಗ ಕನ್ನಡ ಚಳವಳಿಯ ಉಚ್ಛ್ರಾಯ ಸ್ಥಿತಿ ಇತ್ತು ಗೋಕಾಕ್ ವರದಿ ಸಂದರ್ಭದಲ್ಲಿ. ಆ ಸನ್ನಿವೇಶದಲ್ಲಿ ಡೆಫಿನೆಟಾಗಿ ರಾಜ್ಕುಮಾರ್ ಅವರಿಗೆ ಅವಕಾಶ ಇತ್ತು, ಆದರೆ ಅವರು ಬರಲಿಲ್ಲ. ಅಂದರೆ ಇಲ್ಲಿಯ ಸ್ಯಾಂಡಲ್ವುಡ್ ನಟರಿಗೆ ವಿಜಯ್ಗಿರುವಂತಹ ಒಂದು ಬೇಸ್, ಅವ್ರಿಗಿರುವಂತಹ ಒಂದು ಪಾಪ್ಯುಲಾರಿಟಿ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಹಂಗಲ್ಲ, ಅಲ್ಲಿ ಸಿನಿಮಾನ ಅವರು ಬರೀ ಸಿನಿಮಾ ಅಂತ ನೋಡಲ್ಲ, ಅದನ್ನೊಂದು ಕಲ್ಚರ್ ರೀತಿ ನೋಡ್ತಾರೆ, ಅದನ್ನು ಧ್ಯಾನಿಸ್ತಾರೆ ಅವರು ಸಿನಿಮಾನ. ಇಲ್ಲದೇ ಇದ್ದರೆ ಸಿನಿಮಾದಿಂದಲೇ ಬಂದಂತಹ ಕರುಣಾನಿಧಿ ಆಗಲಿ, ಅಥವಾ ನಾಯಕ ನಟನಾಗಿ ಬಂದಂತಹ MGR ಆಗಲಿ, ಅಥವಾ ನಾಯಕಿಯಾಗಿ ಬಂದಂತಹ ಜಯಲಲಿತಾ ಆಗಲಿ, ಅವರ್ಯಾರೂ ಕೂಡ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಿನಿಮಾನ ಅವ್ರು ನೋಡೋ ರೀತಿಯೇ ಬೇರೆ. ಅದ್ರ ಜೊತೆಗೆ ವಿಜಯ್ಗೆ ಈ ಹಿನ್ನೆಲೆ ಎಲ್ಲ ಗೊತ್ತಿತ್ತು. ಕರುಣಾನಿಧಿನೂ ನೋಡಿದ್ರು ಅವರು, MGRನೂ ನೋಡಿದರು, ಜಯಲಲಿತಾ ಅವ್ರನ್ನೂ ನೋಡಿದರು. ಅದ್ರ ಜೊತೆಗೆ ಕಳೆದ 10 ವರ್ಷಗಳಿಂದ ಅವರ ಸಿನಿಮಾಗಳನ್ನು ನೀವು ವಿಶ್ಲೇಷಿಸ್ತಾ ಹೋಗಿ, ಒಂದು ಸೋಷಿಯಲ್ ಮೆಸೇಜ್ ಇರ್ತಾಯಿತ್ತು. ಆ ಸೋಷಿಯಲ್ ಮೆಸೇಜು ಅವರ ದ್ರವಿಡಿಯನ್ ಚಳವಳಿಗೆ ಪೂರಕವಾಗಿರ್ತಾಯಿತ್ತು. ಅದನ್ನು ಯಾರೂ ಬರೀಬಾರ್ದು. ವಿಜಯ್ ಬರೀ ಒಬ್ಬ ನಟನಾಗಿ ಮಾತ್ರ ಬಂದುಬಿಟ್ಟಿಲ್ಲ. ಆದರೆ ಇಲ್ಲಿ ಐಡಿಯಾಲಜಿಕಲ್ ಬೇಸನ್ನು ಯಾವ ನಟನೂ ಕೊಡಲಿಲ್ಲ. ಒಂದು ಐಡಿಯಾಲಜಿಕಲ್ ಬೇಸ್ ಇತ್ತಲ್ಲಿ ವಿಜಯ್ಗೆ. ಅಲ್ಲಿ ಯಾವಾಗಲೂ ಕೂಡ ತಮಿಳ ಪ್ರೈಡ್ ಬಗ್ಗೆ ಮಾತಾಡ್ತಾಯಿದ್ರು, ತಮಿಳರ ಆತ್ಮಗೌರವದ ಬಗ್ಗೆ ಮಾತಾಡ್ತಾಯಿದ್ರು, ತಮಿಳರಾದಂತಹ ಬಡಬಗ್ಗರ ಬಗ್ಗೆ ಮಾತಾಡ್ತಾಯಿದ್ರು. ಆ ಇಶ್ಯೂಗಳಲ್ಲೂ ಕೂಡ ಅನುಕೂಲ ಆಗೋ ಥರ ಇತ್ತು. ಆ ರೀತಿಯ ಇದು ಕರ್ನಾಟಕದಲ್ಲಿ ಯಾವ ನಟರು ಕೂಡ ಮಾಡಲಿಲ್ಲ. ಹಂಗೆ ನೋಡಿದ್ದು ಅಂತ ಹೇಳಿದ್ರೆ ಒಂದು ಮಿಡ್ಲ್ ಕ್ಲಾಸು ಮತ್ತು ಲೋಯರ್ ಮಿಡ್ಲ್ ಕ್ಲಾಸ್ನ ಹೆಚ್ಚು ಪ್ರಭಾವಿಸಿದ್ದು ರಾಜ್ಕುಮಾರ್ ಒಬ್ಬರೇ. ರಾಜ್ಕುಮಾರ್ನ ಹೊರತುಪಡಿಸಿದ್ರೆ ಯಾವ ನಟ ಕೂಡ ಅಷ್ಟು ಪ್ರಭಾವಿಸಲಿಲ್ಲ. ಹಾಗಾಗಿನೇ ನಾನು ಆಗಲೇ ಹೇಳಿದ್ದು, ರಾಜ್ಕುಮಾರ್ ಆಗಿದ್ದರೆ ಅವಕಾಶ ಇತ್ತು, ಬೇರೆ ಯಾರಿಗೂ ಕೂಡ ಆ ರೀತಿಯ ಪ್ರಭಾವ ಮಾಡುವಂಥ ಅವಕಾಶ ಇರಲೇ ಇಲ್ಲ. ಯಾಕಂದರೆ ರಾಜ್ಕುಮಾರು ಆ ಕುಟುಂಬಗಳನ್ನು ತಲುಪಿಬಿಟ್ಟಿದ್ರು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಮನಸ್ಸುಗಳನ್ನು ತಲುಪಿಬಿಟ್ಟಿದ್ರು. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅವ್ರನ್ನ ಗೌರವಿಸ್ತಾ ಇದ್ರು, ಅವ್ರನ್ನ ಪ್ರೀತಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಆ ರೀತಿಯ ನಟ ಇರುವಂಥವರು, ಬ್ಯಾಕ್ಗ್ರೌಂಡ್ ಇರುವಂಥವರು ಕರ್ನಾಟಕದಲ್ಲಿ ಯಾರು ಕೂಡ ಬರಲಿಲ್ಲ ಅಂತಲೇ ಹೇಳಬೇಕು. ಅದು ವಿಜಯ್ಗಿದ್ದಂತಹ ದೊಡ್ಡ ಪ್ರಭಾವಳಿ ಇತ್ತು. ಆ ಪ್ರಭಾವಳಿ ಕರ್ನಾಟಕದಲ್ಲಿದ್ದಂತಹ ನಟರಿಗೆ ಯಾರಿಗೂ ಕೂಡ ನಾನು ಕಾಣಿಸ್ಲಿಲ್ಲ. ಈಗಾಗಲೇ ಪ್ರಜಾಕೀಯ ಪಕ್ಷವನ್ನು ಕಟ್ಟಿದ್ದಾರೆ ಉಪೇಂದ್ರ ಅವರು. ಈಗ ಏನು KRS ಪಕ್ಷವನ್ನು ಕಟ್ಟಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಈಗ ಇತ್ತೀಚೆಗೆ ಉಪೇಂದ್ರ ಅವರನ್ನ ಭೇಟಿಯಾಗಿ ಮಾತಾಡಿದ್ದಾರೆ. ಮತ್ತು ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸುವಂತಹ ಒಂದು ವಿಶ್ವಾಸನೂ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಬೇಸಿಕಲಿ ಉಪೇಂದ್ರ ಮತ್ತು ರವಿಕೃಷ್ಣ ರೆಡ್ಡಿ ಒಂದು ಕಡೆ ಬರೋದಕ್ಕಂತೂ ನನ್ನ ಪ್ರಕಾರ ಸಾಧ್ಯವಿಲ್ಲ. ಯಾಕಂದರೆ ಅವರಿಬ್ಬರಿಗೂ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇದ್ದಾವೆ. ಉಪೇಂದ್ರ ಒಂದು ಸ್ವಲ್ಪ ರೈಟ್ ಓರಿಯೆಂಟೆಡ್ ಇದರಲ್ಲಿರುವಂಥವ್ರು, ರವಿಕೃಷ್ಣ ರೆಡ್ಡಿ ಸ್ವಲ್ಪ ಲೆಫ್ಟ್ ಓರಿಯೆಂಟೇಷನಿಂದ ಬಂದಿರುವಂಥವ್ರು. ಅವರಿಬ್ಬರು ಒಂದು ಕಡೆ ಸೇರೋಕ್ಕೆ ಸಾಧ್ಯವಿಲ್ಲ ಅನ್ನೋಂಥದ್ದು ಒಂದು. ಆಮೇಲೆ ಅವ್ರ ಪ್ರಭಾವಗಳು ಕರ್ನಾಟಕದಲ್ಲಿ ಭಾಳ ಕಡಿಮೆ, ವೆರಿ ಲಿಮಿಟೆಡ್. ಅಂದರೆ ಉಪೇಂದ್ರ ಒಂದು ಸೀಟನ್ನು ನಿಂತ್ಕೊಂಡು ಗೆಲ್ಲೋ ಕೂಡ ಅವಕಾಶ ಇಲ್ಲಿ ಇಲ್ಲ ಅಂತ ನನಗನ್ಸುತ್ತೆ, ಪ್ರಾಕ್ಟಿಕಲ್ ಹೇಳಬೇಕಾದ್ರೆ. ರವಿಕೃಷ್ಣ ಅವರು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ರವಿಕೃಷ್ಣ ರೆಡ್ಡಿ ಅವರು ನಿಂತ್ಕೊಂಡಾಗ ಅವ್ರಿಗೆ ಬಂದಂಥ ಮತಗಳೆಷ್ಟು, ಎಷ್ಟೋ ಸಲ ಅವ್ರಿಗೆ 4 ಡಿಜಿಟ್ ಕೂಡ ತಲುಪಲಿಲ್ಲ ಅನ್ನುವಂತಹ ಇದರಲ್ಲಿದೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಅವರೇನು ನಾನು ಭಾಳ ಅವ್ರನ್ನ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇರೋದಲ್ಲ, ಅವ್ರ ಪ್ರಭಾವ ಭಾಳ ಕಡಿಮೆ ಇದೆ. ಹಾಗಾಗಿ ಅದು ಒಂದು ಅಟೆಂಪ್ಟ್ ಅನ್ಬೋದೇ ಹೊರತು ಭಾಳ ಸೀರಿಯಸ್ ಆಗಿ ಅದು ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವಂತಹ ಲೆವೆಲಲ್ಲಂತೂ ಸಾಧ್ಯವಿಲ್ಲ. ಆ ರೀತಿಯ ಸಾಧ್ಯತೆ ಇದ್ದಿತ್ತು ಕರ್ನಾಟಕದಲ್ಲಿ ರೈತ ಸಂಘ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ,
ದಲಿತ ಸಂಘರ್ಷ ಸಮಿತಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಮತ್ತು ಕನ್ನಡ ಚಳವಳಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಆ 3 ಸೇರಿದ್ದಿದ್ರೆ ಮತ್ತು ಲಂಕೇಶ್ ಪತ್ರಿಕೆ ಅವು 4 ಸೇರಿದ್ದಿದ್ರೆ ಒಂದು ಪ್ರಾದೇಶಿಕ ಪಕ್ಷ ಕಟ್ಟುವಂಥ ಅವಕಾಶಗಳು ಆವಾಗಿದ್ವು. ಅದನ್ನು ಮನಸ್ಸಲ್ಲಿಟ್ಕೊಂಡೇ ಲಂಕೇಶರು ಪ್ರಗತಿರಂಗ ಆರಂಭ ಮಾಡಿದ್ದು. ಆದರೆ ಪ್ರಗತಿರಂಗಕ್ಕೆ ಲಿಮಿಟೇಷನ್ಸ್ ಇದ್ವು, ಅದು ಅಲ್ಲಿಗೆ ನಿಂತೋಯ್ತು. ಆದರೆ ಪ್ರಗತಿರಂಗನ ಎಕ್ಸ್ಟೆಂಡ್ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ದಲಿತ ಚಳವಳಿನ, ರೈತ ಚಳವಳಿನ, ಕನ್ನಡ ಚಳವಳಿಗಳನ್ನ ಬೆರೆಸ್ಕೊಂಡು ಮತ್ತು ಅದಕ್ಕೆ ರಾಜ್ಕುಮಾರ್ರವರು ಎಲ್ಲರನ್ನೂ ಬೆರೆಸ್ಕೊಂಡು ಹೋಗಿದರೆ ಒಂದು ಪ್ರಾದೇಶಿಕ ಪಕ್ಷದ ಅವಕಾಶ ಇತ್ತು. ಆದರೆ ಅವಕಾಶಗಳು ಈಗಂತೂ ಇಲ್ಲವೇ ಇಲ್ಲ. ಈಗ ಕರ್ನಾಟಕದ ರಾಜಕೀಯದಲ್ಲಿ ಕೂಡ ಹೊಸ ಗಾಳಿ ಬೀಸ್ತಾ ಇದೆ. ಜನರು ಹೊಸ ಮುಖ ಮತ್ತೆ ಹೊಸ ಪಕ್ಷಕ್ಕಾಗಿ ಕಾದಿದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಸ್ನೇಹಿತರೆ, ನೀವು ನೋಡ್ತಿದ್ರ ವಾಯ್ಸ್ ಆಫ್ ಪದ್ಮ. ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.